ಎಲ್ರಿಗೂ ನಮಸ್ಕಾರ. ನಾನು ಹರೀಶ್. ನೀವು ನೋಡ್ತಿದ್ರ ಕನ್ನಡ. ಕಾಣಿಸ್ತಿದೆ ನಿಮಗೆ ಮಿಕ್ಸಿ ಇದೆ. ಈ ಮಿಕ್ಸಿನಲ್ಲಿ ಓವರ್ಲೋಡ್ನ ಸ್ವಿಚ್ ಬರುತ್ತೆ. ಈ ಓವರ್ಲೋಡ್ನ ಸ್ವಿಚ್ ಏನಾದರೂ ಕೆಟ್ಟೋದಾಗ, ಓವರ್ಲೋಡ್ನ ಸ್ವಿಚ್ ಏನಾದರೂ ಶಾರ್ಟ್ ಆಗಿ ಹೋದಾಗ ನಿಮಗೆ ಮಿಕ್ಸಿ ರನ್ ಆಗೋದಿಲ್ಲ. ನಾವು ಮನೆಯಲ್ಲಿ ಈ ಓವರ್ಲೋಡ್ನ ಸ್ವಿಚ್ಚನ್ನು ಯಾವ ಥರ ರಿಪ್ಲೇಸ್ಮೆಂಟ್ ಮಾಡ್ಬೋದು, ಅಂದರೆ ಹೊಸ ಸ್ವಿಚ್ಚನ್ನು ನಾವು ಯಾವ ಥರ ಅದಕ್ಕೆ ಫಿಟ್ ಮಾಡ್ಬೋದು, ಫಿಕ್ಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಪ್ಪದೇ ಬರ್ತಾ ಇರುತ್ತೆ. ನೀವು ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಓಕೆ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದೇ ಓವರ್ಲೋಡ್ನ ಸ್ವಿಚ್. ಈ ಸ್ವಿಚ್ಚನ್ನು ನಾವು ಒತ್ತಿದಾಗ ಅದು ಒಳಗಡೆಗೆ ಪ್ರೆಸ್ ಆಗಿ ಕೂರಬೇಕು, ಹೊರಗಡೆ ಬರಬಾರ್ದು. ಇಲ್ಲಿ ನೋಡಿ, ಪ್ರೆಸ್ ಮಾಡಿದಷ್ಟು ಮತ್ತೆ ಮತ್ತೆ ಹೊರಗಡೆನೇ ಬರ್ತಾ ಇದೆ. ಈ ಥರ ಆದರೆ ನಿಮಗೆ ಓವರ್ಲೋಡ್ನ ಸ್ವಿಚ್ ಹೋಗಿದೆ ಅಂತ ಅರ್ಥ. ಈ ಸ್ವಿಚ್ ಹೋಗಿದ್ರೆ ನಿಮಗೆ ಮಿಕ್ಸಿ ರನ್ ಆಗಲ್ಲ. ಸ್ಕ್ರೂಗಳನ್ನ ಕೊಟ್ಟಿರ್ತಾರೆ, ಸ್ಕ್ರೂಗಳನ್ನ ಬಿಚ್ಕೋಬೇಕು. ಈ ಥರ ಓಪನ್ ಮಾಡ್ಕೊಂಡಾಗ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದೇ ಓವರ್ಲೋಡ್ನ ಸ್ವಿಚ್. ಇಲ್ಲಿ ಇದಕ್ಕೆ ನಟ್ಟನ್ನು ಕೊಟ್ಟಿರ್ತಾರೆ, ನಟ್ಟನ್ನ ರಿಮೂವ್ ಮಾಡ್ಕೋಬೇಕು. ಇದನ್ನು ಬಿಚ್ಚಿಬಿಟ್ಟು ನೆಕ್ಸ್ಟ್ ನೀವು ಹೊಸ ಸ್ವಿಚ್ಚನ್ನ ರಿಪ್ಲೇಸ್ಮೆಂಟ್ ಮಾಡಿದಾಗ ನಿಮಗೆ ಕನೆಕ್ಷನ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಇದ್ರದ್ದೊಂದು ಫೋಟೋ ತೆಕ್ಕೊಂಬಿಡಿ. ಫಸ್ಟಿಗೆ ಫೋಟೋ ತೆಕ್ಕೊಂಡಾಗ ನಿಮಗೆ ನೆಕ್ಸ್ಟ್ ಸ್ವಿಚ್ಗೆ ವೈರ್ ಕನೆಕ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ವೈರ್ನ ಫಸ್ಟ್ ರಿಮೂವ್ ಮಾಡಿಕೊಂಡು ಇವಾಗ ಇಲ್ಲಿ ಇದನ್ನು ನಾವು ತಿರುಗಿಸ್ಬೇಕು. ಯಾಕಂದರೆ ಇಲ್ಲಿ ನಟ್ ಕೊಟ್ಟಿರ್ತಾರೆ, ನಟ್ನ ಸ್ಲಾಟಿಗೆ ಅದು ಟೈಟಾಗಿ ಕೂತಿರುತ್ತೆ. ಜಸ್ಟ್ ಇಲ್ಲಿ ನೋಡಿ, ರಿಮೂವ್ ಮಾಡ್ತಿದ್ದಂಗೆ ಬಂದುಬಿಡುತ್ತೆ. ಕಾಣಿಸ್ತಿದೆ ನೋಡಿ, ಇದೇ ಓವರ್ಲೋಡ್ನ ಸ್ವಿಚ್. ಈ ಸ್ವಿಚ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ನಿಮಗೆ ಮಿಕ್ಸಿ ರನ್ ಆಗೋದಿಲ್ಲ. ಹೊಸ ಸ್ವಿಚ್ ಇದೆ, ಇಲ್ಲಿ ನನ್ನ ಹತ್ರ ಹೊಸ ಸ್ವಿಚ್ ಇದೆ, ಇದನ್ನು ರಿಪ್ಲೇಸ್ಮೆಂಟ್ ಮಾಡ್ತೀನಿ. ಇದರಲ್ಲಿ ಹಳೇದ್ರಲ್ಲಿ ಆಲ್ರೆಡಿ ನಟ್ ಇರುತ್ತೆ, ಬೇಕು ಅಂದರೆ ನೀವು ಹೊಸ ನಟ್ನ ಹಾಕೋಬೋದು, ಇಲ್ಲಾಂದರೆ ಹಳೆ ನಟ್ಟಿಗೆ ಈ ಸ್ವಿಚ್ಚನ್ನು ಫಿಟ್ ಮಾಡ್ಕೋಬೋದು. ಈ ಥರ ಒಂದು ಕೈಯಲ್ಲಿ ನಟ್ನ ಒತ್ತಿಟ್ಕೊಳ್ಳಿ, ಆವಾಗ ಟೈಟ್ ಆಗುತ್ತೆ. ನೋಡಿ, ಇನ್ಸ್ಟಾಲ್ ಆಯಿತು. ಇವಾಗ ವೈರ್ ಕನೆಕ್ಷನ್ನ ಮಾಡಬೇಕು. ನೆಕ್ಸ್ಟ್ ಸೇಮ್ ಹೇಗಿತ್ತು ಹಾಗೇ ಫಿಟ್ ಮಾಡಿ. ಸ್ವಿಚ್ಚನ್ನು ಫಿಟ್ ಮಾಡಿ ಆಯಿತು. ಮಿಕ್ಸಿ ವರ್ಕ್ ಆಗುತ್ತಿಲ್ಲ ಅಂತ ಚೆಕ್ ಮಾಡೋಣ. ನೋಡಿ, ಇಷ್ಟೇ. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಆ ಓವರ್ಲೋಡ್ ಸ್ವಿಚ್ಚನ್ನು ಚೇಂಜ್ ಮಾಡಿಬಿಟ್ಟು ಮಿಕ್ಸಿನ ರೆಡಿ ಮಾಡ್ಕೋಬೋದು. ಇದಕ್ಕೆ ತುಂಬ ಏನು ಕಾಸ್ಟ್ ಏನಾಗಲ್ಲ, ತುಂಬ ರೇಟ್ ಏನಾಗಲ್ಲ. ಆ ಸ್ವಿಚ್ಗೆ ಬಂದು 30ರಿಂದ 40 ರೂಪಾಯಿಗೆ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ತಗೊಂಬಂದು ನೀವು ರೀಇನ್ಸ್ಟಾಲ್ ಮಾಡ್ಕೋಬೋದು. ತುಂಬ ಈಸಿ ಇದೆ ಕೆಲಸ. ನೀವು ಅದೇ ಅಂಗಡಿಲಿ ಹೋಗಿ ಏನಾದರೂ ಮಾಡಿಸ್ತೀರಾ ಅಂತಾದರೆ ನಿಮಗೆ ಒಂದು 50-100 ರೂಪಾಯಿನ ಚಾರ್ಜ್ ಮಾಡ್ತಾರೆ. 50-100 ಅಲ್ಲ, ಸ್ವಿಚ್ಗೆ 50 ರೂಪಾಯಿ ಇದೆ ಅಂದರೆ ನಿಮ್ಗೊಂದು 100-150 ರೂಪಾಯಿ ಚಾರ್ಜ್ ಮಾಡ್ತಾರೆ. 100 ರೂಪಾಯಿನ ನೀವು ಮನೆಯಲ್ಲಿ ಉಳಿಸ್ಬೋದು. ತುಂಬ ಈಸಿ ಇದೆ. ಇವತ್ತಿನ ವಿಡಿಯೋದ ಮಾಹಿತಿ ಇಷ್ಟೇ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಈ ಥರದ ಮಾಹಿತಿಗಳು ಅವರಿಗೆ ಗೊತ್ತಾಗುತ್ತೆ. ಅಂದರೆ ಅವರ ಮಿಕ್ಸಿನಲ್ಲೂ ಈ ಥರದ ಫಾಲ್ಟ್ ಆಗಿದ್ದು, ಫಾಲ್ಟ್ ಆದರೆ ಅದನ್ನು ಯಾವ ಥರ ರೆಡಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಅವರಿಗೆ ಗೊತ್ತಾಗುತ್ತೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಮಾಹಿತಿಗಳು ಗೊತ್ತಿದ್ದರೆ ಕಮೆಂಟ್ ಮಾಡಿ, ಅಥವಾ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಹೇಳೋಕ್ಕೆ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ನ ID ಇದೆ, ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.